ಆವೃತ್ತಿಯ ಮಂಗಳೂರು ಬೀಚ್ ಫೆಸ್ಟಿವಲ್ ಮಂಗಳೂರು ಟ್ರೈಲಾನ್ 2025 ಇದರ ಉದ್ಘಾಟನಾ ಸಮಾರಂಭ ಶನಿವಾರ ಸಂಜೆ ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ತಪಸ್ಯ ಫೌಂಡೇಶನ್ ಫೌಂಡರ್ ಸಬಿತಾ ಆರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾನ್ಸರ್ ಪೀಡಿತ ರೋಗಿಗಳ ಕೊನೆಯ ಹಂತದಲ್ಲಿನ ಆರೈಕೆಗಾಗಿ ತಪಸ್ಯ ಫೌಂಡೇಶನ್ ಅನ್ನು 2019ರಲ್ಲಿ ಸ್ಥಾಪಿಸಿದ್ದೇನೆ. ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ರೋಗಿಗಳ ಆರೈಕೆ ಮಾಡುತ್ತಿದ್ದೇವೆ. ಇನ್ನೂ ಹೆಚ್ಚಿನ ರೋಗಿಗಳ ಆರೈಕೆಗಾಗಿ ಸುಸಜ್ಜಿತ ಕೇಂದ್ರ ಸ್ಥಾಪನೆಗಾಗಿ ಆರ್ಥಿಕ ಸಹಾಯದ ಉದ್ದೇಶದಿಂದ 3ನೇ ಆವೃತ್ತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಸರ್, ತಾವುಗಳು ನಮ್ಮ ಈ ಕ್ಯಾನ್ಸರ್ ಇದು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮನೋರಂಜನೆಗಾಗಿ ಮಾಡುವುದಲ್ಲ. ನಾವು ಈ ಬೀಚ್ ಫೆಸ್ಟಿವಲ್ ಅಥವಾ ಟ್ರಯಥ್ಲಾನ್ ಅನ್ನು ಖಂಡಿತವಾಗಿಯೂ ಮನೋರಂಜನೆಗಾಗಿ ಮಾಡುವುದಲ್ಲ. ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಮುಂದಿನ ಹೆಲ್ದಿ ಮಕ್ಕಳು, ಆರೋಗ್ಯ ಮಕ್ಕಳು, ಮುಂದಿನ ಜನಾಂಗಕ್ಕೆ. ಒಂದು ಮಗುವಿಗೆ ಕ್ಯಾನ್ಸರ್ ಬಂತ ಹೇಳಿದ್ರೆ ಒಂದು ಅಪ್ಪ ಮತ್ತು ತಾಯಿ, ಅವರದ್ದು ಸಿಬ್ಲಿಂಗ್ಸ್ ಎಲ್ಲರೂ ಇಡೀ ಮನೆಯೇ ಸಫರ್ ಆಗ್ತಾರೆ. ಅದಕ್ಕೆ ಬೇಕಾಗಿ ನಮ್ಮ ಲಯನ್ಸ್ ಇಂದ ಒಂದು ಮೋಟನೇ ಇದೆ, ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿ. ಅದರಲ್ಲಿ ಹೋದಾಗ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ನೋಡಿದಾಗ ನಮಗೆ ಅದರ ಟ್ರೀಟ್ಮೆಂಟ್ ಕೂಡ ತುಂಬ ಎಕ್ಸ್ಪೆನ್ಸಿವ್. ಅವರ ಮನೆಯವರು ಫುಲ್ ಅದರಲ್ಲಿ ಕಂಪ್ಲೀಟ್ ಆಗಿ ಕೊರಗಿ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವರ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಅವರಿಗೆ ಸಪೋರ್ಟಿವ್ ಆಗಿ ತಪಸ್ಯದಿಂದ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಲ್ಲಿಸ್ತೇವೆ. ಹಾಗೆ ಎಲ್ಡರ್ಸ್ಗೆ ಪ್ಯಾಲಿಟಿವ್ ಕೇರ್ ಅಂತ ಹೇಳಿ ಅವರು ಸಹ ಒಂದು ಹೋಪ್ಸ್, ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ 1 ವರ್ಷ 2 ವರ್ಷದವರೆಗೆ ಉದ್ದಕ್ಕೆ ಹೋಗ್ತದೆ. ಅಷ್ಟು ಸಮಯದಲ್ಲಿ ಅವರಿಗೆ ನಾವು ಸೈಕಲಾಜಿಕಲಿ ಆಗಿ ಫಿನಾನ್ಷಿಯಲಿ ತುಂಬ ಮಾಡಲಿಕ್ಕೆ ಆಗದಿದ್ದರೂ ನಾವು ಸಪೋರ್ಟಿವ್ ಆಗಿ ಇದ್ದೇವೆ. ಅವರಿಗೆ ಪ್ರೀತಿ ಕೊಡುವ ಒಂದು ಪ್ರೀತಿ ಮತ್ತು ವಿಶ್ವಾಸ, ಒಂದು ಡಿಗ್ನಿಟಿ ಸಾಯುವವರಿಗೆ ಕೊಡುವಂಥ ಒಂದು ಆಲೋಚನೆಯಿಂದ ಈ ಬಿಲ್ಡಿಂಗ್ ಅನ್ನು ಆದಷ್ಟು ಬೇಗ ನಾವು ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ. ಅದು ಖಂಡಿತ ನಾವು ಬೀಚ್ ಫೆಸ್ಟಿವಲ್ ಮತ್ತು ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾಸ್ ಅಲ್ಲ, ಅದರ ಜೊತೆಯಲ್ಲಿ ಟೂರಿಸಂ ಮತ್ತು ಎಂಟರ್ಟೈನ್ಮೆಂಟ್ ನಮಗೆ ಬೇಕು, ಖಂಡಿತ ಬೇಕು. ಇದನ್ನು ಮಾಡುವಾಗ ಅದು ಕೂಡ ಮುಂದಕ್ಕೆ ಬೆಳವಣಿಗೆ ಆಗುವುದು ಅನ್ನೋ ಆಲೋಚನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು, ದಕ್ಷಿಣ ಕನ್ನಡ ಎಲ್ಲ ರೀತಿಯಲ್ಲಿ ಮುಂದೆ ಬರುವ ಜಿಲ್ಲೆ. ಇಲ್ಲಿ ಎಲ್ಲ ಜಾತಿ, ಭಾಷೆ, ಮತದ ಜನರು ಒಗ್ಗಟ್ಟಾಗಿ ಬದುಕುತ್ತಿದ್ದಾರೆ. ಇಲ್ಲಿ ಸಂಸ್ಕೃತಿ ಮತ್ತು ಕ್ರೀಡೆಯ ಬಗ್ಗೆ ಮಹತ್ವವನ್ನು ಸಾರುವ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವುದು ಸಂತಸದ ವಿಚಾರ. ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಇಂತಹ ಕಾರ್ಯ ಮಾಡುತ್ತಿರುವ ತಪಸ್ಯ ಫೌಂಡೇಶನ್ ಶ್ರಮ ಶ್ಲಾಘನೀಯವಾದುದು. ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲರೂ ಒಂದಾಗಿ ದುಡಿಯಬೇಕು. ಜಿಲ್ಲಾಡಳಿತ ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದರು. ಆ್ಯಂಡ್ ಮಂಗಳೂರು ಇದರಲ್ಲಿ ಏನಂತ ಹೇಳಿದ್ರೆ, ಈ ಒಂದು ಭಾಗ ಇದು ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಗಮನ ಸೆಳೆಯತಕ್ಕಂಥ ಒಂದು ಅವಕಾಶ ಇರುವಂಥ ಒಂದು ಪ್ರದೇಶ ಇದು. ಯಾಕಂದರೆ ಕಲ್ಚರಲಿ ಆ್ಯಂಡ್ ಎಜುಕೇಷನಲಿ, ಸೋಷಿಯಲಿ ಎಲ್ಲ ಒಂದು ರೀತಿ ಮುಂದೆ ಇರುವಂಥ ಒಂದು ಜಿಲ್ಲೆ. ಐ ಥಿಂಕ್ ಸ್ಪೋರ್ಟ್ಸ್ಗೂ ಕೂಡ ಬಿಕಾಸ್ ಆಫ್ ದ ಬೀಚ್, ಬಿಕಾಸ್ ಆಫ್ ದ ಇಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಮತ್ತು ಇಂಟ್ರೆಸ್ಟ್ ಏನಿದೆ ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿಯ ಸಾರ್ವಜನಿಕರಲ್ಲಿ, ಅದು ದ್ಯಾಟ್ ಕ್ಯಾನ್ ಬಿ ಯುಟಿಲೈಸ್ಡ್ and should become a sports and cultural capital for Karnataka. That should what Mangalore should become, and that is something which is so essential for us, because normally our populations are aging, and when people are on the deathbed, they need lot of care and lot of attention, and they need to when they are going to go away, at least to go in as peaceful and in a good manner as possible. So ಅದಕ್ಕೆ ಒಳ್ಳೊಳ್ಳೆ ಏನು ತಪಸ್ಸಿಯವರು ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಶಸ್ಸು ಸಿಗೋದಕ್ಕೆ ನಮ್ಮೆಲ್ಲರ ಸಹಕಾರ ನಾವೆಲ್ಲರೂ ನೀಡಬೇಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಇಲಾಖೆಯಿಂದ, ನಮ್ಮ ಜಿಲ್ಲಾಡಳಿತ ವ್ಯವಸ್ಥೆಯಿಂದ ಎಲ್ಲ ತಪಸ್ಯ ಫೌಂಡೇಶನ್ಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನಾವು ನಮ್ಮ ಜೊತೆಲಿ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆ್ಯಂಡ್ ಥ್ರೂ ದ್ಯಾಟ್ I hope and I'm sure that the Tapasya Foundation gets the support that they really need, and through that a lot of people's lives will be served well. So thank you very much.
ಬಳಿಕ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ನಡೆಸುತ್ತಿರುವ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಂತಹ ಕಾರ್ಯಕ್ರಮದಲ್ಲಿ ನನ್ನ ಪಾಲ್ಗೊಳ್ಳುವಿಕೆ ಹೆಚ್ಚಿನ ರೀತಿಯಲ್ಲಿ ಇರಲಿದೆ. ನಿಮ್ಮ ತಪಸ್ಸಿಗೆ ಭಗವಂತ ಆಶೀರ್ವಾದ ಮಾಡುತ್ತಾನೆ ಎಂದರು. Mangalore is a place will definitely emerge in spite of everything ಅನ್ನುವಂಥದ್ದನ್ನ ನಾನಂತೂ ಅತ್ಯಂತ ವಿಶ್ವಾಸದಿಂದ ಅನ್ಕೊಂಡಿದ್ದೇನೆ. ಹಾಗಾಗಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಮಂಗಳೂರಿನ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡೋಣ. ಬಿಕಾಸ್ ಐ ಟ್ರೂಲಿ ಫೀಲ್ ಮ್ಯಾಂಗ್ಳೂರ್ ಇಸ್ ಅ ಪ್ಲೇಸ್ ವಿಚ್ ಇಸ್ ಅನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅನ್ನುವಂಥದ್ದು ನನ್ನ ನಂಬಿಕೆ. ಇದು ಸಾಧ್ಯತೆಗಳ ಸಾಗರ ಮಂಗಳೂರು. ಜಸ್ಟ್ ನಾಟ್ ಅ ಬೀಚ್, ಜಸ್ಟ್ ನಾಟ್ ಅನದರ್ ಥಿಂಗ್. ಉಸ್ತುವಾರಿ ಸಚಿವರು ಹೇಳಿದರು, ಮಂಗಳೂರು ಕಲ್ಚರಲ್ ಆ್ಯಂಡ್ ವಿಲ್ ಬಿ ಅ ಸ್ಪೋರ್ಟ್ಸ್ ಕ್ಯಾಪಿಟಲ್ ವೆರಿ ಸೂನ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಬಿ ಅನ್ ಎಕನಾಮಿಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅನ್ನುವಂಥದ್ದು ನನ್ನ ನಂಬಿಕೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ. ನೋಬಲ್ ಕಾಸ್ ಆ್ಯಂಡ್ ಒಳ್ಳೆಯ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ, ಜಬ್ ದಿಶಾ ಸಹಿ और नियत साफ है तो भगवान हमेशा उसको ಸಂಕಲ್ಪ ಸಿದ್ಧಿ कर देता है ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂಕಲ್ಪ ಚೆನ್ನಾಗಿದೆ, ನಿಮ್ಮ ದಾರಿ ಸರಿಯಾಗಿದೆ, ಭಗವಂತನ ಆಶೀರ್ವಾದ ಖಂಡಿತವಾಗಿಯೂ ಇದಕ್ಕೆ ಇರ್ತದೆ. ನಾವೆಲ್ಲ ಒಂದೇ ವಿನಂತಿ, ಮಂಗಳೂರಿನವರೆಲ್ಲರೂ ಒಟ್ಟಾಗಿ ಒಂದಾಗಿ ಸೇರಿ ಊರಿನ ಹೊರಗಿರುವವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಾನು ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸ್ವಯಂ ಸೇವಕನಾಗಿ ಮತ್ತು ಮಂಗಳೂರಿನ ಬಗ್ಗೆ ಅಪರಿಮಿತ ಪ್ರೀತಿ ಇಟ್ಕೊಂಡಿರುವ ವ್ಯಕ್ತಿಯಾಗಿ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತೇನೆ. ಶುಭವಾಗಲಿ. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕೆ, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ನವೀನ್ ಚಂದ್ರ ಹೆಗ್ಡೆ, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಪ್ರಧಾನ ಮಾರ್ಕೆಟಿಂಗ್ ಅಧಿಕಾರಿ ಟಿವಿ ನಾರಾಯಣ್, ಹರ್ಷದ್ ಜೈನ್, ಸಿಎ ಎನ್ವಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.